ನಾನು ನಿಮ್ಮ ಶ್ರೀಹಾನ್. ನಮಸ್ತೆ, ನಾನು ನಿಮ್ಮ ಪರಿಣಿತಾ. ಸ್ತ್ರೀ ಶಕ್ತಿಗೆ ನಮ್ಮ ಶತಕೋಟಿ ನಮನಗಳು. ಸಾಧನೆ ಮಾಡಬೇಕೆಂದೇನೇ ಇಲ್ಲ, ಸರಳತೆಯಿಂದ ಇದ್ದು ಒಳ್ಳೆಯದನ್ನು ಮಾಡುತ್ತಾ ಹೋದರೆ ಅದೇ ಒಂದು ದೊಡ್ಡ ಸಾಧನೆ. ಈ ಮಾತಿಗೆ ಸಾಕ್ಷಿ ಎಂಬಂತೆ ಬದುಕಿ ತೋರಿಸಿದವರು ಈ ಮಹಾತಾಯಿ. 19ನೇ ಶತಮಾನಕ್ಕೆ ಮುಂಚೆಯೇ ಮೈಸೂರನ್ನು ಸಿಂಗರಿಸಿ ಇಡೀ ವಿಶ್ವಕ್ಕೆ ಪರಿಚಯಿಸಿದವರು. 10ನೇ ಚಾಮರಾಜೇಂದ್ರ ಒಡೆಯರ್ನವರ ಧರ್ಮಪತ್ನಿ, ನಮ್ಮೆಲ್ಲರ ಹೆಮ್ಮೆಯ ನಾಲ್ವಡಿ ಕೃಷ್ಣರಾಜ ಒಡೆಯರ್ರವರ ಮಾತೃಶ್ರೀ ಇವರು. ದ ಕ್ವೀನ್ ಹೂ ಲೆಡ್ ಮೈಸೂರ್ಸ್ ವೇ ಟು ಪ್ರಾಸ್ಪೆರಿಟಿ. ಈ ಮಹಿಳಾ ದಿನಾಚರಣೆಯಂದು ನಮ್ಮ ಗೌರವ ಸಮರ್ಪಣೆ ಸೌಭಾಗ್ಯವತಿ ಮಹಾರಾಣಿ ಶ್ರೀ ವಾಣಿ ವಿಲಾಸ್ ಸನ್ನಿಧಾನ ಕೆಂಪನಂಜಮ್ಮಣ್ಣಿಯವರಿಗೆ. ಹೆಣ್ಣು ಪ್ರತಿಮೆಯ ನಂದಾದೀಪ ಎಂದು ಹೇಳುತ್ತಾರೆ. ಆದರೆ ಕೆಂಪನಂಜಮ್ಮಣ್ಣಿ ಅವರು ಇಡೀ ಮೈಸೂರು ಸಂಸ್ಥಾನಕ್ಕೆ ದಾರಿದೀಪವಾದರು. 10ನೇ ಚಾಮರಾಜೇಂದ್ರ ಒಡೆಯರ್ನವರ ಅಕಾಲಿಕ ಮರಣದಿಂದಾಗಿ ಕೆಂಪನಂಜಮ್ಮಣ್ಣಿಯವರ 30ನೇ ವಯಸ್ಸಿನಲ್ಲೇ ರಾಜ್ಯದ ಹೊರೆಯನ್ನು ಹೊರಬೇಕಾಯಿತು. ಪತಿಯ ಅಗಲಿಕೆಯ ದುಃಖದಲ್ಲೂ ಪ್ರಜೆಗಳ ಒಳಿತಿಗಾಗಿ ರೀಜೆಂಟ್ ಅಧಿಕಾರವನ್ನು ಸ್ವೀಕರಿಸಿದರು. 7 ವರ್ಷಗಳ ಕಾಲ ಸಂಯಮದಿಂದ ಆಡಳಿತ ನಡೆಸಿದರು. ಜೊತೆಗೆ ತಮ್ಮ ಮಕ್ಕಳಿಗೆ ರಾಜಯೋಗ ಶಿಕ್ಷಣವನ್ನು ಕೊಡಿಸಿ ಸದೃಢ ವ್ಯಕ್ತಿತ್ವವನ್ನು ರೂಪಿಸಿದರು. ದಕ್ಷ ಮತ್ತು ಚಾಣಾಕ್ಷ ಆಡಳಿತದಿಂದ ಕೆಂಪನಂಜಮ್ಮಣ್ಣಿಯವರು ತಮ್ಮ ಪತಿಯ ಬಹುತೇಕ ಕನಸುಗಳನ್ನು ನೆನಸು ಮಾಡಿದರು. ಪವರ್ ಕರೆಂಟ್ ಎಂಬ ಪದವೇ ತಿಳಿಯದ ಕಾಲಘಟ್ಟದಲ್ಲಿ ಬೃಹತ್ ವಿದ್ಯುತ್ ಸ್ಥಾವರವೊಂದನ್ನು ಸ್ಥಾಪಿಸಿದ ರಾಜಮಾತೆ ಇವರು. ರಾಜ್ಯಕ್ಕೆ ಕೆಂಪನಂಜಮ್ಮಣ್ಣಿಯವರ ಕೊಡುಗೆಗಳು ಹಲವಾರು. ಶಿವನ ಸಮುದ್ರ, ಭಾರತದ ಮೊದಲ ಬೃಹತ್ ವಿದ್ಯುತ್ ಕೇಂದ್ರ. ಕೋಲಾರಕ್ಕೆ ಪ್ರಪಂಚದಲ್ಲೇ ಉದ್ದದ ವಿದ್ಯುತ್ ಮಾರ್ಗ. ಮಾರಿ ಕಣಿವೆ ಅಥವಾ ವಾಣಿ ವಿಲಾಸ್ ಸಾಗರ್ ಎಂದು ಕರೆಯಲ್ಪಡುವ ಆ ಕಾಲಕ್ಕೆ ಇದು ದೊಡ್ಡ ಜಲಾಶಯವಾಗಿತ್ತು. ಅದಷ್ಟೇ ಅಲ್ಲ, ಕುಡಿಯುವ ನೀರಿನ ವ್ಯವಸ್ಥೆ, ಹೆಣ್ಣು ಮಕ್ಕಳಿಗೆ ಕಾಲೇಜು, ವಸತಿ ನಿಲಯ, ಹಿಂಗೆ ಹೇಳುತ್ತಾ ಹೋದರೆ ಅದೆಷ್ಟೋ ಬಣ್ಣದ ಗರಿಗಳು ಕೆಂಪನಂಜಮ್ಮಣ್ಣಿಯವರ ಕೀರ್ತಿ ಕಿರೀಟಕ್ಕೆ. ಆದರೆ ಕೆಂಪನಂಜಮ್ಮಣ್ಣಿಯವರು ಎಂದಿಗೂ ಕೀರ್ತಿ ಪದವಿಗೆ ಆಶಿಸಿದವರಲ್ಲ. ಮಗ ನಾಲ್ವಡಿ ಕೃಷ್ಣರಾಜ ಒಡೆಯರ್ರವರಿಗೆ ಹೊಸ ಕನಸುಗಳನ್ನು ತುಂಬಿಸುತ್ತಾ ರಾಜ್ಯದ ಆಳ್ವಿಕೆಯನ್ನು ಹಸ್ತಾಂತರಿಸಿದರು. ತಮ್ಮ ತಾಯಿಯವರ ಪ್ರೇರಣೆಯಿಂದ ಒಡೆಯರ್ ಅವರು ರಾಜ್ಯದಲ್ಲಿ ಕಬ್ಬಿಣ, ಸಿಮೆಂಟ್, ಕಾಗದ, ಸಕ್ಕರೆ ಮತ್ತು ಗಂಧದ ಎಣ್ಣೆ ಇನ್ನೂ ಅನೇಕ ಕೈಗಾರಿಕೆಗಳನ್ನು ಬೆಳೆಸಿದರು. ನಾಲ್ವಡಿ ಕೃಷ್ಣರಾಜ ಒಡೆಯರ್ನವರನ್ನು ಮೇಕರ್ ಆಫ್ ಮಾಡರ್ನ್ ಮೈಸೂರು ಎಂದು ಕರೆಯುತ್ತಾರೆ. ಇದಕ್ಕೆ ಪ್ರಮುಖ ಕಾರಣ ಅವರ ಮಾತೃಶ್ರೀ ಕೆಂಪನಂಜಮ್ಮಣ್ಣಿಯವರು. ಇದಕ್ಕಾಗಿ ಕೆಂಪನಂಜಮ್ಮಣ್ಣಿಯವರನ್ನು ಮಾದರಿ ಮೈಸೂರಿನ ತಾಯಿ ಬೇರು ಎಂದು ಕರೆಯುತ್ತಾರೆ. ಅದೆಷ್ಟೋ ಜನರಿಗೆ ಜೀವನೋಪಾಯವನ್ನು ಒದಗಿಸಿಕೊಟ್ಟ ಸೌಭಾಗ್ಯವತಿ ಮಹಾರಾಣಿ ಶ್ರೀ ವಾಣಿ ವಿಲಾಸ್ ಸನ್ನಿಧಾನ ಕೆಂಪನಂಜಮ್ಮಣ್ಣಿಯವರಿಗೆ ನಮ್ಮ ಶತಕೋಟಿ ನಮನಗಳು. ಪ್ರತಿ ಹೆಣ್ಣಿಗೂ ಕೆಂಪನಂಜಮ್ಮಣ್ಣಿಯವರು ಸ್ಫೂರ್ತಿ. ಅವರಿಗೆ ನನ್ನ ಅನಂತ ನಮನಗಳು. ನಿಮ್ಮೆಲ್ಲರಿಗೂ ಮಹಿಳಾ ದಿನಾಚರಣೆ ಶುಭಾಶಯಗಳು. ಧನ್ಯವಾದಗಳು. ಜೈ ಹಿಂದ್, ಜಯ ಕರ್ನಾಟಕ ಮಾತೆ.